ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ಮುನಿಃ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ವಂದಾರು ಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸುಜನಾಭೀಷ್ಟದಾತಾರಂ ಭಕ್ತಿವೈರಾಗ್ಯಶಾಲಿನಂ ಪ್ರಾಜ್ಞಮಾಧವ ಸಂಜಾತಂ ಪ್ರಾಜ್ಞಮಾಧವ ತೀರ್ಥಾರ್ಯಂ ಪ್ರಣಮಾಮಿ ನಿರಂತರಂ ಧೀರಮಾಧವ ಮೌನೀಂದ್ರಂ ಧೈರ್ಯಾದಿಗುಣಶಾಲಿನಂ ಪ್ರಾಜ್ಞಮಾಧವ ಸಂಜಾತಂ ವಂದೇಹಂ ಗುರುಪುಂಗವಂ ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷು ಅಭಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮ್ಮ ಭಾಗವತ ನಿತ್ಯ ಪ್ರವಚನದಲ್ಲಿ ನಿನ್ನೆ ದಿನ ಭಾಗವತವನ್ನು ಪುನಃ ಪ್ರಾರಂಭ ಮಾಡಿ 4ನೇ ಸ್ಕಂದ 24ನೇ ಅಧ್ಯಾಯದಲ್ಲಿ ಪ್ರಾಚೀನ ಬರ್ಹಿ ಮಕ್ಕಳಾದಂತಹ ಪ್ರಚೇತಸರಿಗೆ 10 ಜನ ಮಕ್ಕಳು. ಅವರು ತಂದೆಯ ಆಜ್ಞೆಯ ಮೇರೆಗೆ ಮಕ್ಕಳು ಪಡೆಯುವುದಕ್ಕೆ ತಪಸ್ಸಿಗೆ ಹೊರಟಾಗ ಅಲ್ಲಿ ರುದ್ರದೇವರು ಅವರನ್ನು ನೋಡಿದರು. ರುದ್ರದೇವರನ್ನು ದರ್ಶನ ಮಾಡಿ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿದರು ಪ್ರಚೇತಸರು 10 ಜನ. ರುದ್ರದೇವರು ಅವರನ್ನು ಕುರಿತು ಈ ರೀತಿ ಹೇಳ್ತಾ ಇದ್ದಾರೆ. ಇದು ಭಾಗವತದಲ್ಲಿ ರುದ್ರಗೀತೆ ಅಂತ. ರುದ್ರನಿಂದ ಭಗವಂತನ ಸ್ತೋತ್ರ ಮಾಡಲ್ಪಟ್ಟಿದ್ದಾದ ಕಾರಣ ರುದ್ರಗೀತೆ. ರುದ್ರದೇವರು ಪರಮ ವೈಷ್ಣವರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನೀನೆ. ಪರಮ ವೈಷ್ಣವರಾಗಿರುವಂತಹ ಮನೋನಿಯಾಮಕ ಅಧಿಪತಿಗಳಾದಂತಹ ರುದ್ರದೇವರು ಭಗವಂತನ ಕುರಿತು ತತ್ವವನ್ನು ಈ ಪ್ರಚೇತಸರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೀವು ಈ ರೀತಿ ಭಗವಂತನನ್ನು ಧ್ಯಾನ ಮಾಡಿ ಉಪಾಸನ ಮಾಡಿ ನಿಮಗೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ. ಸಾಕ್ಷಾತ್ತು ಪರಮ ವೈಷ್ಣವರಾದಂತಹ ಮನೋನಿಯಾಮಕ ಅಧಿಪತಿಯಾದಂತಹ ರುದ್ರದೇವರೇ ಬಂದು ಉಪದೇಶ ಮಾಡಬೇಕು ಅಂತ ಹೇಳಿದರೆ ಪ್ರಚೇತಸರು ಎಷ್ಟು ಮಹಾನುಭಾವರು ಅಂತ ನಿಮಗೆ ಅರ್ಥ ಆಗುತ್ತೆ.
ರುದ್ರವಾಚ ಯೂಯಂ ಬರ್ಹಿಷದಃ ಪುತ್ರಾ ವಿದಿತಂ ವಶ್ಚಿಕೀರ್ಷಿತಂ ಅನುಗ್ರಹಾಯ ಭದ್ರಂ ವಯೇವಂ ಮೇ ದರ್ಶನಂ ಕೃತಂ. ಹೇ ಬರ್ಹಿಷ್ಮಂತನ ಅಂದರೆ ಪ್ರಾಚೀನ ಬರ್ಹಿ ಮಕ್ಕಳಾದಂತಹ ಹೇ ಪ್ರಚೇತಸರೇ, ನೀವು ಯಾಕೆ ಹೊರಟಿದ್ದೀರಿ ಎಂಬುದು ನನಗೆ ಗೊತ್ತಾಗಿದೆ. ನೀವು ಲಕ್ಷ್ಮೀದೇವಿ ಸಾತ್ವಿಕ್ ಸತ್ವರಜಸ್ತಮೋ ತ್ರಿಗುಣಮಾನಿ ಲಕ್ಷ್ಮೀದೇವಿ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳಿದಂತೆ, ಜಗದುದರನ ಅತಿ ವಿಮಲ ಗುಣ ರೂಪಗಳ ನಾಲೋಚನದಿ ಭಾರತ ನಿಗಮ ತತಿಗಳತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಹಿಮ್ಮಿಗೆ ಹರುಷದಿಂಪಗಳು ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ. ಈ ಲಕ್ಷ್ಮೀದೇವಿ ಶ್ರೀಭೂ ದುರ್ಗಳಾಗಿ ಶ್ರೀರೂಪದಿಂದ ಸಾತ್ವಿಕ ಅಭಿಮಾನಿ, ಭೂರೂಪದಿಂದ ರಜೋಗುಣಕ್ಕೆ, ದುರ್ಗಾರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಜೀವ ಶಬ್ದವಾಚ್ಯಳು. ಲಕ್ಷ್ಮೀದೇವಿಯನ್ನು ಜೀವ ಅಂತ ಕರೆಯಲ್ಪಡ್ತಾಳೆ. ಲಕ್ಷ್ಮೀದೇವಿಗಿಂತ ಉತ್ತಮನಾದಂತಹ ವಾಸುದೇವನನ್ನು ಅಂದರೆ ಸರ್ವೋತ್ತಮನಾದ ಭಗವಂತನನ್ನು ನೀವು ಶರಣು ಹೊಂದಿದ್ದೀರಿ. ರುದ್ರದೇವರು ಹೇಳ್ತಾ ಇದ್ದಾರೆ, ಯಾರಾದರೆ ಭಗವಂತನನ್ನು, ಸರ್ವೋತ್ತಮನಾದ ಭಗವಂತನನ್ನು ಯಾರು ಶರಣು ಹೊಂದುತ್ತಾರೋ ಅವರು ನನಗೆ ಪ್ರೀತಿಪಾತ್ರರು. ಸಹ ಪ್ರಿಯೋ ಹಿಮೆ, ಅವರು ನನಗೆ ಪ್ರೀತಿಪಾತ್ರರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಭಕ್ತರು ಮುಕ್ತಿ ಹೊಂದುವ ಕ್ರಮ, ಹೇಗೆ ಭಕ್ತರು ಮುಕ್ತಿ ಹೊಂದುತ್ತಾರೆ ಅಂತ ಹೇಳಿದರೆ, ಈ ರುಜುಯೋಗಿಗಳೆಂಬ ಜೀವರು ಅಂದರೆ ಮುಕ್ತಿಯೋಗ್ಯ ಜೀವರು ಏನು ಮಾಡ್ತಾರಂತೆ, ಈ ಅಂದರೆ ಬ್ರಹ್ಮಗಳು ಬ್ರಹ್ಮ ಪದವಿಗೆ ಸೇರುವಂಥ ಅವರು 99 ಬ್ರಹ್ಮಕಲ್ಪಗಳ ನಂತರ 100ನೇ ಕಲ್ಪದಲ್ಲಿ ಭಗವಂತನ ಅನುಗ್ರಹದಿಂದ ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ. ಆ ಬ್ರಹ್ಮ ಪದವಿಯನ್ನು ಹೊಂದಿದ ಮೇಲೆ ಲಕ್ಷ್ಮಿಯನ್ನು ಹೊಂದುತ್ತಾರೆ. ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಹೋಗ್ತಾರೆ. ಲಕ್ಷ್ಮೀದೇವಿಯ ಅನುಮತಿಯಿಂದ ಭಗವಂತನ ಭಕ್ತರಿಂದ ಕೂಡಿಕೊಂಡು ಅವರವರು ತಾವು ಭಗವಂತನನ್ನು ಹೊಂದುತ್ತಾರೆ ಅಂತ ಹೇಳ್ತಾ, ಪ್ರಳಯ ಆದ ನಂತರ ಶ್ರೀಹರಿಯ ಸಾಯುಜ್ಯವನ್ನು ಪಡಿತಾರೆ. ಹಾಗೆ ನಾನು ಕೂಡ ಈ ಸಾಧನಾ ಕ್ರಮದಲ್ಲಿ ಈ ಜೀವರು ಅವರವರ ಪದವಿಗಳನ್ನು ಹೊಂದುವ ಕ್ರಮದಲ್ಲಿ ನಾನು ರುದ್ರ ಪದವಿಗೆ ಬಂದಿದ್ದೇನೆ. ನನಗೆ ಈ ರುದ್ರ ಪದವಿ ಯಾಕೆ ಬಂತು ಅಂತ ಹೇಳಿದರೆ, ವಿಷ್ಣು ಭಕ್ತಿಯಿಂದ ನಾನು ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿ ಮಾಡಿದ್ದರಿಂದ ನನಗೆ ಈ ರುದ್ರ ಪದವಿ ಬಂತು. ನಾನು ಅನಾದಿ ಕಾಲದಿಂದ ಭಕ್ತನಾಗಿದ್ದೇನೆ, ನೀವು ಭಗವದ್ಭಕ್ತರಾಗಿದ್ದೀರಿ. ಆದ ಕಾರಣ ನೀವು ನನಗೆ ಪ್ರೀತಿಪಾತ್ರರು. ರುದ್ರದೇವರಿಗೆ ಯಾರಯ್ಯ ಪ್ರೀತಿಪಾತ್ರರು ಅಂದರೆ, ಯಾರಾದರೆ ಭಗವದ್ಭಕ್ತರಿರ್ತಾರೆ ಅವರು ನನಗೆ ಪ್ರೀತಿಪಾತ್ರರು ಅಂತ ಹೇಳ್ತಾ, ಇನ್ನು ರುದ್ರದೇವರು ತತ್ವವನ್ನು ಈ ರೀತಿ ನೀವು ಭಗವಂತನನ್ನು ಉಪದೇಶ ಮಾಡಿ ಅಂತ ಹೇಳ್ತಾರೆ. ರುದ್ರವಾಚ ಚಿತಂ ವಾ ಆತ್ಮವಿದ್ಧುರ್ಯಾ ಸ್ವಸ್ಥಯೇ ಸ್ವಸ್ತಿರಸ್ತುವಃ ಭವತಾಂ ರಾಧಸೆ ರಾಧ್ಯಂ ಸರ್ವಸ್ಮ ಆತ್ಮನೇ ನಮಃ. ಹೇ ಪ್ರಚೇತಸರೇ, ನೀವು ಆತ್ಮಜ್ಞಾನದಲ್ಲಿ ಬಹಳ ಉತ್ತಮರಾಗಿದ್ದೀರಾ. ನೀವು ಎಲ್ಲವನ್ನು ಅಂದರೆ ಐಹಿಕವಾದಂತಹ ಎಲ್ಲ ಆಕರ್ಷಣೆಗಳನ್ನು ಗೆದ್ದಿದ್ದೀರಿ. ನೀವು ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡಿ ನಿಮ್ಮ ಅಭೀಷ್ಟ ನೆರವೇರುವುದಕ್ಕೆ ನಾನು ಉಪದೇಶ ಮಾಡ್ತೀನಿ. ನಾನು ಉಪದೇಶ ಮಾಡಿದಂತೆ ನೀವು ಶ್ರೀಹರಿಯನ್ನು ಉಪಾಸನೆ ಮಾಡಿ ನಿಮ್ಮ ಮನೋಭೀಷ್ಟ ನೆರವೇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಕಾಂತಾಯ ಕೂಟಸ್ಥಾಯ ಸ್ವರೋಚಿಷೆ ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ ನಮೋ ನಮೋ ಅನಿರುದ್ಧಾಯ ಋಷಿಕೇಶೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿಬೃದಾತ್ಮನೆ ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೆ. ಇದು ಈ ರುದ್ರಗೀತೆಯನ್ನು ನಿತ್ಯವೂ ಯಾರು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡ್ತಾರೆ ಅವರಿಗೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಏನು ಪದ್ಮನಾಭ ಸ್ವಾಮಿಗೆ ನಮಸ್ಕಾರ ಮತ್ತು ಪಂಚಭೂತಗಳನ್ನು
ಪಂಚಭೂತಗಳಿಗೆ 11 ಇಂದ್ರಿಯಗಳಿಗೆ ಪೃಥ್ವಪ್ತೇಜೋ ವಾಯುರಾಕಾಶಗಳು 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಇವುಗಳನ್ನು ನಿಯಂತ್ರಿಸುವಂತಹ ಮನಸ್ಸು 11 ಇಂದ್ರಿಯಗಳಿಗೆ ನಿಯಾಮಕನಾಗಿರುವಂತಹ ಅವನು ಭಗವಂತ ಸಂಕರ್ಷಣನು. ಈ ರೀತಿಯಾಗಿ ಪದ್ಮನಾಭ ಸ್ವಾಮಿ ಅವನಿಗೆ ನಮಸ್ಕಾರ. ಮತ್ತು ದೇಶ ಕಾಲ ಗುಣಗಳಿಂದ ಎಲ್ಲ ಕಡೆ ಇರುವವನಾದಂತಹ ಸಂಕರ್ಷಣನಿಗೆ ನಮಸ್ಕಾರ. ಮತ್ತು ಪೂರ್ಣ ಜ್ಞಾನಿಯಾಗಿರುವಂತಹ ವಿಶ್ವಕ್ಕೆ ಜ್ಞಾನವನ್ನು ಕೊಡುವಂತಹ ಜ್ಞಾನದಾಯಕನಾದಂತಹ ಪ್ರದ್ಯುಮ್ನನಿಗೆ ನಮಸ್ಕಾರ. ಮತ್ತು ಎಲ್ಲರ ಜೀವರ ಸ್ವರೂಪೇಂದ್ರಿಯ ಮತ್ತು ಎಲ್ಲ ಇಂದ್ರಿಯಗಳಿಗೂ ನಿಯಾಮಕನು ಪ್ರೇರಕನಾಗಿ ಸ್ವಾಮಿಯಾಗಿರುವಂತಹ ಅನಿರುದ್ಧನಿಗೆ ನಮಸ್ಕಾರ. ಪರಮಹಂಸನು ಶುದ್ಧನು ವೃದ್ಧಿಹ್ರಾಸ ರಹಿತನೂ ಆಗಿರುವಂತಹ ಶ್ರೀಹರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಶ್ರೀಹರಿ ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ. ಸ್ವರ್ಗಕ್ಕೂ ಮೋಕ್ಷಕ್ಕೂ ಅಗ್ನಿಯಲ್ಲಿದ್ದಾನೆ, ವಾಯುನಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಎಲ್ಲರಲ್ಲೂ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಶ್ರೀಹರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಭಗವಂತ ಪಿತೃಗಳಿಗೆ ಅನ್ನಪ್ರದಾತನು, ದೇವತೆಗಳಿಗೆ ಮತ್ತು ಇಚ್ಛಾ ರೂಪವನ್ನು ತಾಳುವವನು, ಎಲ್ಲ ಕಡೆ ಇರುವಂತಹ ಶ್ರೀಹರಿಗೆ ನಮಸ್ಕಾರವು ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳಿಗೂ ನಾವು ಅನ್ನವನ್ನು ತಿಂತೇವೆ. ಪಶುಗಳು ಹುಲ್ಲನ್ನು ತಿನ್ನುತ್ತೆ. ಸರಿ, ನಾನಾ ಪ್ರಾಣಿಗಳು ಅವುಗಳಿಗೆ ನಿಯಮಿತವಾದಂಥ ಆಹಾರಗಳನ್ನು ತಿನ್ನುತ್ತೆ. ನಮಗೆ ಹುಲ್ಲು ಸೇರೋದಿಲ್ಲ, ಹುಲ್ಲು ತಿಂದರೆ ನಮಗೆ ರುಚಿಸೋದಿಲ್ಲ. ಹಸುಗಳಿಗೆ ಹುಲ್ಲಿನಷ್ಟು ರುಚಿ ಅನ್ನ ಇರೋದಿಲ್ಲ. ಆದರೆ ಯಾವ ಪ್ರಾಣಿಗೆ ಯಾವ ಜೀವಕ್ಕೆ ರಸದಾತನಾಗಿದ್ದಾನೆ. ಅಂದರೆ ನಾವು ಅನ್ನವನ್ನು ತಿಂತೇವೆ. ಅನ್ನವು ತಿಂದಾಗ ಅದೇ ಹೇಳ್ತಾರೆ, ವನಜ ಜಾಂಡದೊಳುಳ್ಳ ಅಖಿಲ ಜನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರ ರಸರೂಪ ತಾನಾಗಿ, ಆಯಾ ಪದಾರ್ಥಗಳಲ್ಲಿರುವ ರಸರೂಪ ತಾನಾಗಿ ನಮಗೆ ಅದನ್ನು ತಿನ್ನಿಸಿ ಮನೆಗೆ ಬಂದುದನ್ನು ಉಂಡು ಉಣಿಸಿ ಸಂವಹನನ ಕುಪಚಯ, ಈ ದೇಹಕ್ಕೆ ವೃದ್ಧಿಯನ್ನು ಕೊಡ್ತಾನೆ. ಸಂವಹನನ ಕುಪಚಯ, ಕರ್ಣಕ್ಕೆ ಆನಂದ, ವರುಣೇಂದ್ರ ನಾಲಿಗೆಗೆ ಮಹಾರುಚಿ ಆನಂದ. ಆ ನಾಲಿಗೆಯ ಅಭಿಮಾನಿ ದೇವತೆಯಾದ ವರುಣನಿಗೆ ತನ್ನ ದರ್ಶನವನ್ನು ಕೊಡ್ತಾನೆ. ಹೀಗೆ ಜಗತ್ತಿಗೆಲ್ಲದಕ್ಕೂ ಕೂಡ ರಸದಾತನಾಗಿದ್ದಾನೆ. ವೇದಾದಿ ಶಾಸ್ತ್ರಗಳೇ ಪ್ರಮಾಣವಾಗಿ ಉಳ್ಳವನು. ಅಂದರೆ ಭಗವಂತನನ್ನು ತಿಳಿಯಬೇಕು ಅಂತ ಹೇಳಿದರೆ ಆಚಾರ್ಯ ಹೇಳ್ತಾರೆ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಮಂಗಳಾಚರಣ ಶ್ಲೋಕದಲ್ಲಿ, ಸದಾಗಮೈಕ ವಿಜ್ಞೇಯಂ ಅಂದರೆ ವೇದಗಳಿಂದಲೇ ತಿಳಿಯಲ್ಪಡಬೇಕು. ಭಗವಂತನನ್ನು ನಾವು ತಿಳಿಯಬೇಕು ಅಂದರೆ ವೇದಗಳನ್ನು ಓದಬೇಕು, ತಿಳಿಯಬೇಕು. ಆದರೆ ಅವನು ಸಂಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ಅಪ್ರಮೇಯನು. ಚೆನ್ನಾಗಿ ಅಂದರೆ ಸಾಕಲ್ಯವಾಗಿ ಸಮಗ್ರವಾಗಿ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರುವವನು. ಮತ್ತು ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯುವೇ ದುಃಖದಾಯ ಚ. ಶ್ಲೋಕಗಳೆಲ್ಲ ಚೆನ್ನಾಗಿದೆ, ಓದಿದರೆ ನಿದ್ದೆ ಬರುತ್ತೆ ಅಂತೇಳಿ ಓದ್ತಾ ಇಲ್ಲ ಅಷ್ಟೇ, ಅದರ ತಾತ್ಪರ್ಯ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅವನೇ ನಮಗೆ ಪ್ರವರ್ತಕನಾಗಿದ್ದಾನೆ. ನಾವು ಪ್ರವೃತ್ತಿ ಕರ್ಮದಲ್ಲಿ ಪ್ರವೃತ್ತವಾಗಬೇಕಾದರೂ ನಿವೃತ್ತ ಕರ್ಮದಲ್ಲಿ ಪ್ರವೃತ್ತವಾಗಬೇಕಾಗಿದ್ದರು. ಯಾಕೆ ಪ್ರವೃತ್ತಿ ಕರ್ಮ? ನಾವು ದುಡ್ಡಿಗಾಗಿ ಈ ಕೆಲಸ ಮಾಡೋದು ಆ ಕೆಲಸ ಮಾಡೋದು, ಆ ಮಾಡೋದರಲ್ಲಿ ನಮಗೆ ನಾವು ಮಾಡಬೇಕು ಅಂತ ಅಭಿರುಚಿ ಹುಟ್ಟಬೇಕಂದ್ರೂ ಅವನೇ ಪ್ರೇರಕ. ನಿವೃತ್ತ ಮಾರ್ಗ, ನಮಗೇನೂ ಬೇಡ, ಈ 1 ಗಂಟೆ ಕಾಲ ಭಾಗವತ ಕೇಳೋಣ. ಈ ಭಾಗವತ ಕೇಳೋದ್ರಿಂದ ಲೌಕಿಕವಾಗಿ ನಾನೇ ನಿಮ್ಗೆ ₹1 ಕೊಡೋದಿಲ್ಲ, ಇನ್ನೂ ನೀವೇ ನನಗೇನೋ ಒಂದಿಷ್ಟು ಮಂಗಳಾರತಿಲಿ ಒಂದಿಷ್ಟು ಕಾಸು ಹಾಕ್ತೀರಿ ಅಷ್ಟೇ, ನಾನೇ ನಿಮಗೆ ಕೊಡೋಲ್ಲ. ಆದರೆ ನಾನು ನಿಮ್ಮ ಕಾಸಿಗಾಗಿ ಹೇಳ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ನೀವು ಯಾಕೆ ಬರ್ತಾ ಇದ್ದೀರಿ? ಇದರಿಂದ ₹1 ಪ್ರಯೋಜನ ಇಲ್ಲ. ಆದರೆ ನಿವೃತ್ತ ಮಾರ್ಗ ಭಾಗವತ ಕೇಳಿದರೆ ನಮಗೆ ಆನಂದ ಸಿಗುತ್ತೆ, ಪುಣ್ಯ ಬರುತ್ತೆ, ಪುಣ್ಯದಿಂದ ಸ್ವರ್ಗ ಬರುತ್ತೆ, ಮೋಕ್ಷ ಬರುತ್ತೆ. ಇದು ನಿವೃತ್ತ ಮಾರ್ಗ. ಭಾಗವತ ಕೇಳಬೇಕು ಅಂತ ಪ್ರೇರಣೆ ಮಾಡಿ ನಿಮ್ಮನ್ನೇ ಇಲ್ಲಿ ಭಾಗವತದಲ್ಲಿ ಕೂಡಿಸಿಡುವವನೂ ಅವನೇ. ಇದು ನಿವೃತ್ತ ಕರ್ಮ. ಭಾಗವತ ಕೇಳಲಿಕ್ಕೆ ಬರದೆ
ಬೇಡ ಮನೆಯಲ್ಲಿ ಯೂಟ್ಯೂಬ್ ನೋಡೋಣ ಅಂತೇಳಿ ಆ ಕರ್ಮಕ್ಕೆ ಪ್ರೇರಕ್ಕೆ ಮಾಡುವವನು ಅದೇ ಪ್ರವೃತ್ತ ನಿವೃತ್ತ ಕರ್ಮ ಪ್ರವರ್ತಕನಾಗಿದ್ದಾನೆ, ಪಿತೃಗಳ ಅಂತರ್ಯಾಮಿಯಾಗಿದ್ದಾನೆ, ಕ್ರಿಯಾರೂಪನಾಗಿದ್ದಾನೆ, ಪುಣ್ಯಪ್ರದನಾಗಿದ್ದಾನೆ. ಅವನಿಗೆಲ್ಲವೂ ಅವನೇ ಆಗಿದ್ದಾನೆ. ಅವನು ಇಲ್ಲದೇ ಇರುವುದೇ ಇಲ್ಲ. ದುಷ್ಟರಿಗೆ ದೈತ್ಯರಿಗೆ ದುಃಖಪ್ರದನಾಗಿದ್ದಾನೆ, ಸಾತ್ವಿಕರಿಗೆ ಸುಖಪ್ರದನಾಗಿದ್ದಾನೆ. ಅದೇ ಹರಿಕಥಾಮೃತ ಜಗನ್ನಾಥದಾಸ್ ಹೇಳ್ತಾರೆ, ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹಪರಂಗಳಲ್ಲಿ, ಇಹಲೋಕದಲ್ಲೂ ಪರಲೋಕದಲ್ಲೂ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಿಗೆ, ಸಾತ್ವಿಕರಿಗೆ ಸುಖ, ರಾಜಸರಿಗೆ ನಿತ್ಯ ಸಂಸಾರ, ತಾಮಸರಿಗೆ ಅಂಧಂತಮಸ್ಸು ಕೊಡ್ತಾನೆ. ಅಂಥ ಶ್ರೀಹರಿಗೆ ನಮಸ್ಕಾರ. ನಮಸ್ತೆ ಅಶಿಷಾಮೀಶ ಮನವೇ ಕಾರಣಾತ್ಮನೇ ನಮೋ ಧರ್ಮಾಯ ಬೃಹತೆ ಕೃಷ್ಣಾಯ ಕುಂಠಮೇಧಸೆ ಅಕುಂಠಮೇಧಸೆ ಪುರುಷಾಯ ಪುರಾಣಾಯ ಸಾಂಖ್ಯ ಯೋಗೇಶ್ವರಾಯ ಚ ಶಕ್ತಿತ್ರಯ ಸಮೇತಾಯ ಮೀಢುಷೇ ಅಹಂಕೃತಾತ್ಮನೇ. ಈ ಹರಿ ಎಂಥವನು ಅಂದರೆ ಮನನಶೀಲನು. ಯಾರು ಅವನಲ್ಲಿ ಮನಸ್ಸಿಟ್ಟು ಅವನನ್ನು ಧ್ಯಾನ ಮಾಡ್ತಾರೆ ಅವರನ್ನು ಅನುಗ್ರಹ ಮಾಡ್ತಾನೆ. ಮನವನಿತ್ತರೆ ತನ್ನ ನೀವ. ಮತ್ತು ಮಂತ್ರ ಪ್ರತಿಪಾದ್ಯನು. ನಾವು ಯಾವ ಮಂತ್ರವನ್ನು ಉಪಾಸನೆ ಮಾಡಿದರೆ ಆ ಮಂತ್ರ ಪ್ರತಿಪಾದನೆ. ಓಂ ಛಂ ಲಕ್ಷ್ಮೀ ನರಸಿಂಹಾಯ ನಮಃ, ನರಸಿಂಹ ಮಂತ್ರ. ಓಂ ಛಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಈ ನರಸಿಂಹ ಮಂತ್ರವನ್ನು ಜಪ ಮಾಡಿದರೆ ಆ ಮಂತ್ರ ಪ್ರತಿಪಾದಿತನಾದ ನರಸಿಂಹ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಜಗತ್ತನ್ನು ಧರಿಸಿದವನು, ಸರ್ವ ಪಾಪಹರನು, ನಿನಗೆ ನಮಸ್ಕಾರ. ಮತ್ತು ಪುರುಷಾಯ ಪುರಾಣಾಯ, ಭಕ್ತರಿಗೆ ಮೋಕ್ಷ ಕೊಡುವಂತಹ ಪುರುಷಾರ್ಥ, ಚತುರ್ವಿಧ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮಾರ್ಥ ಕಾಮಗಳು ಮೋಕ್ಷಕ್ಕಾಗಿ ಆಗಬೇಕು. ಧರ್ಮ ಅರ್ಥ ಕಾಮಗಳು ನಮ್ಮ ಐಹಿಕವಾದ ಸುಖಗಳ ಸಂಪಾದನೆಗಾಗಿ ಆಗಬಾರದು. ಧರ್ಮ ಇರೋದು, ಅರ್ಥ ಇರೋದು, ಕಾಮ ಇರೋದು ಮೋಕ್ಷವನ್ನು ಸಾಧಿಸಿಕೊಳ್ಳುವುದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳಿರಬೇಕು. ಆದರೆ ನಾಲ್ಕನೇ ಪುರುಷಾರ್ಥವಾದ ಮೋಕ್ಷವನ್ನು ಕೊಡತಕ್ಕವನು ಭಗವಂತ ನೀನು ಸ್ವಾಮಿ. ಮತ್ತು ಅವನು ಪುರಾತನ ಪುರುಷ, ಓಲ್ಡೆಸ್ಟ್, ಅತ್ಯಂತ ಮುದುಕ, ವೃದ್ಧ ಯಾರು ಅಂದರೆ ಭಗವಂತನೇ. ಅವನಕ್ಕಿಂತ ಓಲ್ಡ್ ಯಾರೂ ಇಲ್ಲ, ಅವನಕ್ಕಿಂತ ಯಂಗ್ ಯಾರೂ ಇಲ್ಲ, ಎಲ್ಲವೂ ಅವನೇ ಆಗಿದ್ದಾನೆ. ಪುರಾತನ ಪುರುಷನು ನೀನು. ಮತ್ತು ಯಥಾರ್ಥ ಜ್ಞಾನ, ಉಪಾಯ, ಅಷ್ಟಾಂಗ ಯೋಗಗಳು ಇವುಗಳೆಲ್ಲರಿಗೂ ಕೂಡ ನೀನೇ ನಿಯಾಮಕನಾಗಿದ್ಯಾ. ಜೀವನಿಗೆ ಜ್ಞಾನ, ಇಚ್ಛಾ, ಕ್ರಿಯಾ. ಜ್ಞಾನ ಒಂದು ಪದಾರ್ಥ, ಒಂದು ಕೆಲಸ ಮಾಡಬೇಕಂದ್ರೆ ಆ ಕೆಲಸದ ಜ್ಞಾನ. ಇಚ್ಛಾ, ಇದು ಮಾಡಬೇಕು ಎಂಬ ಇಚ್ಛಾ. ಕ್ರಿಯಾ, ಮೊದಲು ಜ್ಞಾನ ಇರಬೇಕು. ಭಾಗವತ ಹೇಳಬೇಕು, ಭಾಗವತದ ಜ್ಞಾನ ಇರಬೇಕು. ನನಗೆ ಹೇಳಬೇಕು ಎಂಬ ಇಚ್ಛಾ ಇರಬೇಕು. ಆಮೇಲೆ ಕ್ರಿಯಾ, ಆ ಹೇಳೋ ಕ್ರಿಯಾ. ಇವಿಷ್ಟು ಜ್ಞಾನ, ಇಚ್ಛಾ, ಕ್ರಿಯಾ ಜೀವನಿಗೆ, ಮನುಷ್ಯನಿಗೆ ಕೊಡುವವನು ಅವನೇ. ಭಗವಂತ ಜ್ಞಾನ ಕೊಡದೇ ಇದ್ದರೆ, ಅವನು ನಮಗೆ ಇಚ್ಛೆ ಕೊಡದೇ ಇದ್ದರೆ, ಅವನು ನಮಗೆ ಮಾಡಿಸದೇ ಇದ್ದರೆ ಯಾವುದೂ ಮಾಡಲಿಕ್ಕಾಗಲ್ಲ, ಯಾವ ಕೆಲಸವೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ ಅಂತ. ನಾವು ದೇವ್ರನ್ನೇನು ಕೇಳಬೇಕು, ನನಗಿದು ಬೇಕು ನೀನು ಕೊಡು ಅಂತಲ್ಲ. ಸ್ವಾಮಿ, ನಿನ್ನ ಇಚ್ಛೆ ಏನಿದೋ ಆ ಇಚ್ಛೆ ನನಗೆ ಕೊಡು. ಅದಕ್ಕೆ ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ. ಹೀಗೆ ಜೀವರಿಗೆ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಯನ್ನು ಕೊಡುವವನು ನೀನೇ. ಶ್ರೀ ಭೂ ದುರ್ಗಾಯುಕ್ತನಾಗಿದ್ದಾನೆ ಭಗವಂತ. ಲಕ್ಷ್ಮೀದೇವಿ 3 ರೂಪಗಳೆಂದಿದ್ದರೆ 3 ರೂಪಗಳಿಂದ ಲಕ್ಷ್ಮೀದೇವಿಯನ್ನು ಉಳ್ಳವನು, ವೀರ್ಯವಂತನು, ಅಹಂಕಾರಾಭಿಮಾನಿಯಾದಂತಹ ದೇವತೆ ಅಂತ ರುದ್ರದೇವರಿಗೆ ನೀನು ಸ್ವಾಮಿಯಾಗಿದ್ಯಾ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನನ್ನು ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಯಾವಾಗಲೂ ಅಚ್ಯುತ, ಅನಂತ, ಗೋವಿಂದ, ಮಾಧವ, ನಾರಾಯಣ, ವಾಸುದೇವ ಅಂತ ಹೇಳಿ ತದೇಕ ಮನಸ್ಸಿನಿಂದ ಭಗವಂತನನ್ನು ಯಾರು ನಿತ್ಯವೂ ಆರಾಧಿಸುತ್ತಾರೋ ನಿನ್ನ ನೋಡಬೇಕೆಂಬ ಹಂಬಲ ಇರುತ್ತೆ ಅವರಿಗೆ. ಅಂಥ ಹಂಬಲವುಳ್ಳ ನಿನ್ನ ಭಕ್ತರಿಗೆ, ನಮಗೆ ದರ್ಶನವನ್ನು ಮಾಡಿಸು, ನಿನ್ನ ರೂಪ ದರ್ಶನ ಮಾಡಿಸು ಅಂತ ಹೇಳ್ತಾರೆ. ಇದು ಭಗವಂತನ ಅನೇಕ ಶ್ಲೋಕಗಳಲ್ಲಿ ಭಗವಂತನ ಸುಂದರವಾದ
ರೂಪವನ್ನು ವರ್ಣಿಸ್ತಾರೆ ರುದ್ರದೇವರು ಅನೇಕ ಶ್ಲೋಕಗಳು. ರೂಪಂ ಪ್ರಿಯತಮಂ ಸ್ವಾನಾಂ ಸರ್ವೇಂದ್ರಿಯ ಗುಣಾಂಜನಂ ಸ್ನಿಗ್ಧ ಪ್ರಾವೃತ್ ಪುನಃ ಘನಶ್ಯಾಮಂ ಸರ್ವ ಸೌಂದರ್ಯ ಸಂಗ್ರಹಂ ಶಂಖಚಕ್ರ ಗದಾ ಪದ್ಮಮಾಲಾಮಣ್ಯುತ್ತಮದ್ಭಿರ್ಮತು ಸಿಂಹಸ್ಕಂದ ಮುರೋ ಬಿಭ್ರತ್ ಸೌಭಗ ಗ್ರೀವ ಕೌಸ್ತುಭಂ. ಅನೇಕ ರೀತಿಯಾಗಿ ಭಗವಂತನ ಸುಂದರ ದಿವ್ಯಮಂಗಳರ ಸ್ವರೂಪವನ್ನು ಇಂಥ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು. ನಾವು ಶ್ರೀನಿವಾಸ ಅಂದ ಕೂಡಲೇ ನಮಗೆ ಆ ಶ್ರೀನಿವಾಸನ ಒಂದು ಚಿತ್ರಣ ಮನಸ್ಸಲ್ಲಿ ಬರುತ್ತೆ. ಹೇಗೆ ಅವನ ಅಲಂಕಾರಯುಕ್ತವಾಗೆಲ್ಲ ಬರುತ್ತೆ. ಹಾಗೆ ಭಗವಂತನ ಈ ಭಗವಂತನ ರೂಪವನ್ನು ಹೇಳ್ತಾ ಇದ್ದಾರೆ. ಭಕ್ತರು ನಿನ್ನ ರೂಪವನ್ನು ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅಂಥವರಿಗೆ ನೀನು ನಿನ್ನ ಅಪರೋಕ್ಷವನ್ನು ಅಂದರೆ ನಿನ್ನ ದರ್ಶನವನ್ನು ಕೊಡು. ನೀನು ಭಕ್ತನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು. ನಿನ್ನ ರೂಪವು ಹೇಗಿರುತ್ತೆ ಅಂದರೆ ಒಳ್ಳೆ ವರ್ಷಾಕಾಲದಲ್ಲಿರುವಂತಹ ನೀರು ತುಂಬಿದ ಮೋಡದಂತೆ ಕಪ್ಪು ನೀಲಮೇಘಶ್ಯಾಮ, ಒಳ್ಳೆ ಕಪ್ಪು ಬಣ್ಣ. ಕಪ್ಪು ಬಣ್ಣ ಅಂದರೆ ನಮಗೆಲ್ಲರಿಗೂ ಕಪ್ಪು ಚೆನ್ನಾಗಿರಲ್ರಿ, ಬೆಳ್ಳಗಿರಬೇಕು ಅಂತೇಳಿ. ಆದರೆ ಕೃಷ್ಣ ಕಪ್ಪು, ರಾಮ ಕಪ್ಪು, ದ್ರೌಪದಿ ದೇವಿ ಕಪ್ಪು, ಇವರೆಲ್ಲರೂ ಅತಿ ಸುಂದರರು. ದ್ರೌಪದಿ ದೇವಿಯ ಸೌಂದರ್ಯಕ್ಕೆ ಕೀಚಕ ಹಾಳಾಗೋದ, ನಾಶ ಆಗೋದ. ಕೃಷ್ಣನ ಸೌಂದರ್ಯಕ್ಕೆ ಗೋಪಿಕಾಸ್ತ್ರೀಯರೆಲ್ಲರೂ ಒಂದು. ಆದರೆ ಕೃಷ್ಣ ಕಪ್ಪು, ನಮ್ಮ ಕಪ್ಪೇ ಕೃಷ್ಣನ ಸೌಂದರ್ಯ. ನೀಲಮೇಘಶ್ಯಾಮ ಸೌಂದರ್ಯವು ಜಗತ್ತಿನಲ್ಲಿ ಎಲ್ಲಿದೆ ಅಂದರೆ ಆ ಸೌಂದರ್ಯಕ್ಕೆ ನಮ್ಮ ಭಗವಂತ ಆಶ್ರಯನಾಗಿದ್ದಾನಂತೆ. ಒಳ್ಳೆ ಸುಂದರವಾಗಿ ಉದ್ದವಾಗಿರುವಂತಹ ತೋಳುಗಳು, 4 ತೋಳುಗಳು, ಒಳ್ಳೆ ಸುಂದರವಾದ ಮುಖ ಮತ್ತು ಒಳ್ಳೆ ಕಮಲ ದಳಗಳಂತೆ ರಾಜೀವಲೋಚನ ವಿಶಾಲವಾದ ನೇತ್ರಗಳು, ಸುಂದರವಾದ ಹುಬ್ಬುಗಳು, ಒಳ್ಳೆ ಮುಂಗೂದಲು ಉಳ್ಳವನು ಸ್ವಾಮಿ. ಈ ಒಳ್ಳೆ ಪೀತಾಂಬರವನ್ನು ಧರಿಸಿದವನು, ಒಳ್ಳೆ ಬೆಲೆಬಾಳುವಂತಹ ಕಿವಿ ಕುಂಡಲಗಳನ್ನು ಧರಿಸಿದವನು, ಕಿರೀಟ, ಕಡಗ, ಹಾರ, ಅಂದಿಗೆ, ನಡುಪಟ್ಟಿ, ಶಂಖ, ಚಕ್ರ, ಗದಾ, ಪದ್ಮ, ವನಮಾಲೆ, ಕೌಸ್ತುಭ, ರತ್ನ ಇವುಗಳಿಂದ ಧರಿಸಿರುವವನು. ಸರ್ವಾಭರಣ ಸರ್ವಾಯುಧ ಯುಕ್ತನು. ಸರ್ವಾಭರಣ ಅಲಂಕಾರ, ಸರ್ವಾಯುಧ ಅಲಂಕಾರಯುಕ್ತನಾಗಿದ್ದಾನೆ. ಒಳ್ಳೆಯ ಅಗಲವಾದ ಹೆಗಲು, ಸುಂದರವಾದ ಕುತ್ತಿಗೆ, ಯಾವಾಗೂ ಭಗವಂತನ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಇಟ್ಟುಕೊಂಡಿರುವಂತಹ ಶ್ರೀವತ್ಸ ಲಾಂಛನ ಮತ್ತು ಈ ರೀತಿಯಾಗಿ ಅತ್ಯಂತ ಸುಂದರವಾಗಿದ್ದಾನೆ ಸ್ವಾಮಿ. ಇಂತಹ ಸುಂದರವಾದ ಇಂಥ ಸ್ವಾಮಿಯನ್ನು ನಾವು ಉಪಾಸನೆ ಮಾಡಬೇಕು. ಇಂಥ ಭಗವದ್ ರೂಪವನ್ನು ನಾವು ಮನೋಫಲಕದ ಮೇಲೆ ಚಿತ್ರಣ ಮಾಡಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಏತತ್ ರೂಪಮನುಧ್ಯೇಯಮಾತ್ಮಶುದ್ಧಿಮಭೀಪ್ಸತಾಂ, ಯಾರಾದರೆ ಸಂಸಾರದಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಯಾರು ಬಯಸುತ್ತಾರೋ ಅವರು ಇಂತಹ ಭಗವಂತನ ಶ್ರೀಹರಿಯ ರೂಪವನ್ನು ತಮ್ಮ ಯೋಗ್ಯತಾನುಸಾರ ಅವರು ಧ್ಯಾನ ಮಾಡಬೇಕಂತೆ. ಅಷ್ಟೇ ಅಲ್ಲ, ಯಾರ್ಯಾರು ಅವರವರ ಸ್ವವರ್ಣಾಶ್ರಮೋಚಿತ ಧರ್ಮಗಳು, 4 ಆಶ್ರಮಗಳು, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ, ಬ್ರಾಹ್ಮಣ ವೈಶ್ಯ ಕ್ಷತ್ರ ಶೂದ್ರಿಯ, ಈ 4 ವರ್ಣದವರು, 4 ಆಶ್ರಮದವರು ಅವರವರಿಗೆ ವಿಹಿತವಾದ ಧರ್ಮಗಳನ್ನು ಆಚರಣೆ ಮಾಡಬೇಕು. ಅವೆಲ್ಲವೂ ಶ್ರೀಹರಿಗೆ ಸಮರ್ಪಣೆ ಮಾಡಬೇಕು. ಆವಾಗ ಕೃಷ್ಣ ಭಗವಂತ ಮೋಕ್ಷವನ್ನು ಕೊಡ್ತಾನಂತೆ. ಭಕ್ತಿರಹಿತರಿಗೆ ಭಗವಂತ ಒಲಿಯುವುದಿಲ್ಲ. ಅಂದರೆ ಯಾವನಿಗೆ ಭಕ್ತಿ ಇರಲ್ಲವೋ ಅವನಿಗೆ ಭಗವಂತ ಒಲಿಯುವುದಿಲ್ಲ. ಆದರೆ ಭಕ್ತ ಸುಲಭನು, ಭಕ್ತರಿಗೆ ಅತ್ಯಂತ ಸುಲಭನು, ಭಕ್ತರಹಿತರಿಗೆ ದುರ್ಲಭನು. ಎಷ್ಟು ಸುಲಭನು ನಮ್ಮ ಸ್ವಾಮಿ ಅಂತೇಳಿದರೆ, ಭಕ್ತರು ಏನು ಮಾಡಿದರೆ, ಏನು ಹೇಳಿದರೆ ಅದು ಮಾಡ್ತಾನೆ. ಏಳು ಅಂದರೆ ಹೇಳ್ತಾನೆ, ಕೂಡು ಅಂದರೆ ಕೂಡ್ತಾನೆ ನಮ್ಮ ಸ್ವಾಮಿ. ಎಷ್ಟು ಮಾಡ್ತಾನೆ ಅಂದರೆ, ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನು ಹರಿ ಸುಲಭನು, ತನ್ನವರನು ಅರಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಚೆನ್ನಾಗಿ ಕೈಲಾಗಿ ಚೆನ್ನಾಗಿದ್ದುಕೊಂಡು ಸೋಂಬೇರ್ ತಂದು ಹಾಸಿಗೆ ಮೇಲೆ ಮಲಕ್ಕೊಂಡು ರಾಮ ಕೃಷ್ಣ ಅಚ್ಯುತ ಅಂದರೆ ಒಲಿಯೋದಿಲ್ಲ.
ಮಲಗಿ ಪರಮಾದರದಿ ಪಾಡಲು. ನನಗೆ ಕೈಲಾಗಲ್ಲ, ಬೆಡ್ರಿಡನಾಗಿಬಿಟ್ಟಿದ್ದೀನಿ, ಕೂತ್ಕೊಳ್ಳಿಕ್ಕಾಗಲ್ಲ ಅಂಥವನು ಭಕ್ತಿಯಿಂದ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಂತು ಕೇಳುವ, ನಿಂತು ಪಾಡಿದರೆ ನಲಿಯುವ, ನಾದು ಪಾಡಿದರೆ ಒಲಿವ. ನಾಟ್ಯವಾಡ್ತಾ ಹಾಡಿಬಿಟ್ರೆ ಒಲಿದು ಬಿಡ್ತಾನಂತೆ. ಶ್ರೀಹರಿ ಭಾಳ ಸುಲಭನೋ ಶ್ರೀಹರಿ. ಪಾಮರರು ಇದನ್ನು ತಿಳಿದುಕೊಳ್ಳದೆ, ಭಗವಂತನನ್ನು ಒಲಿಸುವ ಮಾರ್ಗ ತಿಳಿದುಕೊಳ್ಳದೆ ಅವನು ಭಕ್ತಿ ಒಂದೇ ಕೇಳ್ತಾನೆ. ನಮ್ಮಿಂದ ಹಣ ಕೇಳೋದಿಲ್ಲ, ಏನೂ ಕೇಳೋದಿಲ್ಲ, ಕೇವಲ ಭಕ್ತಿ ಮಾತ್ರ ಕೇಳ್ತಾನೆ. ಭಕ್ತಿರೇವಹಿ ಕಾರಣಂ. ಭಗವಂತನ ಒಲಿಸಬೇಕಾಗಿದ್ದರೆ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಸ್ನೇಹ, ಪ್ರೇಮ, ಭಕ್ತಿ, ಅನುರಾಗ, ರತಿ, ಇದು ಆಚಾರ್ಯ ಹೇಳಿದ್ದು. ಅಂತಹ ಒಂದು ಭಕ್ತಿಗೆ ಮಾತ್ರ ಭಗವಂತ ಒಲಿತಾನೆ. ಅಂತಹ ಭಕ್ತಿ ಉಳ್ಳವರಿಗೆ ಸುಲಭನು. ನಮ್ಮ ವ್ಯಾಸರಾಜರು ಇದೇ ಮುಳುಬಾಗಿಲಿನಲ್ಲಿ ಅವರು ಶ್ರೀಪಾದರಾಜರು ನೀನು ನಿರ್ಮಾಲ್ಯ ಮಾಡು ಅಂತ ಹೇಳಿದ ಒಂದು ಸಂಪುಟ ಬರದೇ ಇರೋಳು ಇವರು ಸಂಪುಟ ತೆಗೆದ್ರು. ಕೃಷ್ಣ ಬಂದ, ನಾಟ್ಯವಾಡ್ತಾ ಇದ್ದರು. ನಾಟ್ಯವಾಡುವಾಗಿ ಇವರೇನು ಮಾಡಿ ಸಾಲಗ್ರಾಮಗಳನ್ನೇ ತಾಳವಾಗಿ ಮಾಡಿ ಮಾಡಿದರು. ಯಾಕೆ? ಮಲಗಿ ಪರಮಾದರದಿ ಪಾಡಲು ಕುಳಿತು ವೇಳು, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ. ವ್ಯಾಸರಾಜರು ಕೂತ್ಕೊಂಡು ಭಜನೆ ಮಾಡ್ತಾ ಸಾಲಿಗ್ರಾಮ ತಾಳವಾಗಿ ಮಾಡೋಷ್ಟೊತ್ತಿ ನಮ್ಮ ಕೃಷ್ಣ ನರ್ತನೆ ಮಾಡಿದ. ಅದು ಅಂತಹ ಭಕ್ತಿಗೆ ಅವನು ನಾಟ್ಯ ಮಾಡ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಇದೇ ದೂರ್ವಾಸ ಮಹಾಮುನಿಗಳು ಅಂಬರೀಷನಿಗೆ ಅಪಚಾರ ಮಾಡಿ ಸುದರ್ಶನ ಚಕ್ರ ದೂರ್ವಾಸ ಮಹಾಮುನಿಗಳನ್ನು ಹಿಂಬಾಲಿಸಿದಾಗ ದೂರ್ವಾಸ ಮಹಾಮುನಿಗಳು ಕೈಲಾಸಕ್ಕೆ ಹೋದರು, ರುದ್ರದೇವರನ್ನ ಬೇಡಿದ್ರು. ಇದು ನಮಗೆ ಕೈಲಾಗಲ್ಲಪ್ಪ, ಇದು ಭಗವಂತನ ವಿಷ್ಣು ಚಕ್ರ ಸುದರ್ಶನ ಚಕ್ರ, ನಾವೇನೂ ಮಾಡಲಾರಿವಿ. ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರು. ಬ್ರಹ್ಮ ಕೂಡ ಕೈ ಎತ್ತಿಬಿಟ್ಟ. ಆವಾಗೆ ವಿಷ್ಣು ಲೋಕಕ್ಕೆ ಬಂದು ಭಗವಂತನ ಕಾಲು ಹಿಡಿದಾಗ, ಸ್ವಾಮಿ ನನ್ನ ಸುದರ್ಶನ ಚಕ್ರದಿಂದ ನೀನು ರಕ್ಷಣೆ ಮಾಡು ಅಂತ ಕೇಳಿದಾಗ ಭಗವಂತ ಏನು ಹೇಳ್ತಾನೆ ಇದೇ ಭಾಗವತದಲ್ಲಿ, ಹೇ ದ್ವಿಜ ಅಹಂ ಭಕ್ತಪರಾಧೀನಃ ಅಸ್ವತಂತ್ರಮಿವ. ಹೇ ಬ್ರಾಹ್ಮಣನೇ, ನಾನು ಭಕ್ತಪರಾಧೀನ. ಭಕ್ತರು ಹೇಳಿದರೆ ಏನು ಮಾಡಿದ್ರೆ ಅದು ಮಾಡ್ತೇನೆ. ನಾನು ಭಕ್ತರ ವಿಷಯದಲ್ಲಿ ಅಸ್ವತಂತ್ರನಂತೆ ಇರ್ತೇನೆ. ನಾನು ಅಸ್ವತಂತ್ರನಲ್ಲ, ಭಕ್ತರ ವಿಷಯದಲ್ಲಿ ನಾನು ಅಸ್ವತಂತ್ರನಂತೆ ಇರ್ತೇನೆ. ಅಂದರೆ ಭಗವಂತ ಎಷ್ಟು ಭಕ್ತ ಸುಲಭ. ಆದ ಕಾರಣ ಭಕ್ತ ಸುಲಭನಾಗಿದ್ದಾನೆ, ತನ್ನ ಭಕ್ತರನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಕ್ತರಿಗೆ, ಭಗವಂತನ ಭಕ್ತರಿಗೆ ಯಮಭಯವಿಲ್ಲಂತೆ. ಯಮದೇವರೇ ಹೇಳ್ತಾರೆ ಗರುಡ ಪುರಾಣದಲ್ಲಿ, ಯಾರಾದರೆ ಭಗವದ್ಭಕ್ತರಾಗಿರ್ತಾರೋ, ಯಾರಾದರೆ ಹರಿನಾಮ ಸ್ಮರಣೆ ಮಾಡ್ತಾರೋ, ಯಾರಾದರೆ ಊರ್ಧ್ವ ಪುಂಡ್ರಗಳನ್ನು ಧರಿಸಿರ್ತಾರೋ, ಯಾರಾದರೆ ಕೊರಳಲ್ಲಿ ತುಳಸಿ ಮಾಲೆ ಹಾಕಿರ್ತಾರೋ, ಇವೆಲ್ಲ ಭಗವದ್ಭಕ್ತರ ಲಕ್ಷಣಗಳು. ಇಂತಹ ಭಗವದ್ಭಕ್ತರ ಅವರ ತಂಟೆಗೆ ನೀವು ಹೋಗಬೇಡಿ ಅಂತ ಯಮದೇವರೇ ಹೇಳ್ತಾರೆ. ಭಗವದ್ಭಕ್ತರಿಗೆ ಯಮಭಯ ಇರೋದಿಲ್ಲ. ಮತ್ತು ಒಂದು ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗ್ಯಂ ನ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಕೇವಲ ಭಗವದ್ಭಕ್ತರ ಸಜ್ಜನರ ಸಮಾಗಮ ಒಂದು ಅರ್ಧ ಕ್ಷಣ ಆದರೂ, ಒಂದು ಕ್ಷಣ ಆದರೂ, ಒಂದು ಗಂಟೆ ಆದರೂ ಸಾಧು ಸಜ್ಜನರ ಸಮಾಗಮ ನಾವು ಹೊಂದಿದರೆ, ಯಾರಾದರೆ ಭಗವಂತನ ಪಾದಗಳನ್ನೇ ಮೊರೆ ಹೊಕ್ಕಿರ್ತಾನೋ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಬಿಡನೋ ನಿನ್ನಂಗ್ರಿಯ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ದುಡಿಸಿಕೊಳ್ಳಲು ಶ್ರೀನಿವಾಸ, ಹೀಗೆ ಭಗವಂತನ ಪಾದಗಳನ್ನೇ ಮೊರೆ ಹೊಕ್ಕಿರ್ತಾನೋ ಅಂಥವನಿಗೆ ಯಮಭಯ ಇರೋದಿಲ್ಲ. ಅಂತಹ ಭಗವದ್ಭಕ್ತರ ಜೊತೆಗೆ ಸಜ್ಜನರ ಸಾಧು ಸಂಗಮ ಸಹವಾಸ, ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ, ಸಾಧು ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಆದ ಕಾರಣ ಯಾವಾಗಲೂ ಸಾಧು ಸಜ್ಜನರ ಸಹವಾಸ ಸಂಘದಲ್ಲಿರಬೇಕು. ಅಂತಹ ಭಗವದ್ಭಕ್ತರ ಸಂಘದಿಂದಲೇ ನಮಗೆ ಎಲ್ಲ ಸುಖಗಳು ಬರುತ್ತೆ. ಸಾಧು ಸಜ್ಜನರ ಸಮಾಗಮ ಸಂಘದಿಂದ ಆಗುವ ಸುಖ ಸಂತೋಷ ಅದಕ್ಕೆ ಸಮಾನವಾದದ್ದು ಇನ್ಯಾವುದೂ ಇರೋದಿಲ್ಲ. ಆದ ಕಾರಣ ಯಾವಾಗೂ ಭಗವದ್ಭಕ್ತರ ಜೊತೆಗೇ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ನಾನ, ನಮಗೆ ಸ್ನಾನ ಅಂತ ಹೇಳಿದ್ರೆ
ಬಾವಿ ಕಟ್ಟೆಗೋ ಮತ್ತು ನರಸಿಂಹತೀರ್ಥದಲ್ಲೋ ದಿನಕ್ಕೊಂದು 10 ಸಲ ಮುಳುಗಿ ಸ್ನಾನ ಮಾಡಿಬಿಟ್ರೆ ಸ್ನಾನ ಮಾಡಿದರೆ ಮಡಿ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಒಳಗಿನ ಸ್ನಾನ ಹೊರಗಿನ ಸ್ನಾನ ಆಗಬೇಕು. ಬರೇ ಹೊರಗಿನ ಸ್ನಾನ ಆದರೆ ಪ್ರಯೋಜನ ಇಲ್ಲ. ನಾವು ಸ್ನಾನ ಮಾಡಿದ್ರೇ 10 ಸಲ ಬಾವಿ ತಲೆ ಮೇಲೆ ಕೊಡಗಳು ನೀರು ಹೊಯ್ಕೊಂಡು ವಿಠ್ಠಲ ಕುಂಟೆಯಲ್ಲಿ ನೀವು ಗಂಟೊತ್ತು ಸ್ನಾನ ಮಾಡಿ 20 ಸಲ ಸ್ನಾನ ಮಾಡ್ತೀನಿ ಅಂತ ಹೇಳಿದರೆ ಆ ವಿಠ್ಠಲ ಕುಂಟೆ ತುಂಬ ಮೀನುಗಳಿರುತ್ತೆ, ಅದು ಹೊರಗೆ ಬರೋದಿಲ್ಲ, ಯಾವಾಗೂ ನೀರಿನಲ್ಲೇ ಇರುತ್ತೆ. ನಮಗಿಂತ ಅದೇ ಪವಿತ್ರವಾಗಬೇಕು, ನಮಗಿಂತ ಅವೇ ಶುಚಿಯಾಗಬೇಕು, ಆಗ್ತಾ ಇಲ್ಲ. ಸ್ನಾನ 2 ರಕ ಹೇಳ್ತಾರೆ, ಒಳಗಿನ ಸ್ನಾನ ಹೊರಗಿನ ಸ್ನಾನ. ಯಾವುದು ಒಳಗಿನ ಸ್ನಾನ ಯಾವುದು ಅಂತ ಹೇಳ್ತಾರೆ ರುದ್ರದೇವರು. ನಿನ್ನ ವಿಷಯಕವಾದ ಅಂದರೆ ಭಗವಂತನ ವಿಷಯಕವಾದ ಭಾಗವತ ಮೊದಲಾದ ಶಾಸ್ತ್ರಗಳ ಶ್ರವಣದಿಂದ ಆಗುವ ಸ್ನಾನ ಒಳಸ್ನಾನ ಅಂದರೆ ಜ್ಞಾನ ಸ್ನಾನ. ನೀವು ಏನೇ ಎಷ್ಟು ಸ್ನಾನ ಮಾಡಿದರೂ ಕೂಡ ನಮಗೆ ಅಂತಃಶುದ್ಧಿ ಆಗಬೇಕು. ಏನು ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಗಂಗಾದಿ ಸಕಲ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅದು ಬಹಿಸ್ನಾನ, ಪಾಪಗಳು ಹೋಗುತ್ತೆ, ನಮ್ಮ ಮೈಯಲ್ಲಿರೋ ಕೊಳೆ ಹೋಗುತ್ತೆ. ಆದರೆ ಒಳಗಿನ ಸ್ನಾನ ಆಗಬೇಕು. ಒಳಗಿನ ಸ್ನಾನ ಆಗಬೇಕು ಅಂತ ಹೇಳಿದರೆ ಭಗವಂತನನ್ನು ತಿಳಿಸಿಕೊಡುವಂತಹ ಭಾರತ ಭಾಗವತ ವೇದ ರಾಮಾಯಣ ಶಾಸ್ತ್ರಗಳ ಶ್ರವಣದಿಂದ, ಆ ಶ್ರವಣ ನಾವು ಕೇಳಿದಾಗ ನಮ್ಮ ಬುದ್ಧಿಯಲ್ಲಿ ಭಗವಂತನ ಜ್ಞಾನ ಹೋಗುತ್ತೆ, ಮನಸ್ಸಿನಲ್ಲಿ ಹೋಗುತ್ತೆ, ಭಗವಂತನಲ್ಲಿ ನಮ್ಮ ಮನಸ್ಸು ಲಗ್ನವಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಲಗ್ನವಾಗುತ್ತೋ ಆವಾಗ ನಾವು ಶುದ್ಧರಾಗ್ತೀವಿ, ಅಂತಃಶುಚಿಯಾಗುತ್ತೆ. ಅದು ಭಾಗವತ ಭಾರತ ಪುರಾಣಾದಿಗಳು ಕೇಳಿ ಒಳಸ್ನಾನ ಮಾಡಿ ಜ್ಞಾನಸ್ನಾನದಿಂದ ಶುದ್ಧಿ. ಹೊರಗಿನ ಸ್ನಾನ ಭಗವಂತನ ಪಾದದಿಂದ ಉದ್ಭವವಾದಂತಹ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡುವಂಥದ್ದು ಬಹಿಸ್ನಾನ. ನಿನ್ನ ಭಕ್ತರು ಸಾತ್ವಿಕರು ಏನು ಮಾಡ್ತಾರೆ, ಅವರು ಅಂತಸ್ನಾನ ಒಳಗಿನ ಸ್ನಾನನೂ ಮಾಡ್ತಾರೆ, ಬಹಿಸ್ನಾನನೂ ಮಾಡ್ತಾರೆ. ಈ ಸಾಧು ಸಜ್ಜನರ ಲಕ್ಷಣ ಏನು ಅಂತ ಹೇಳಿದರೆ ಅವರಿಗೆ ಭೂತ ದಯೆ ಇರುತ್ತೆ, ಎಲ್ಲರ ಮೇಲೂ ದಯೆ ತೋರಿಸ್ತಾರೆ. ಅಂತಹ ಭಕ್ತರ ಸಂಘ ಮೋಕ್ಷಕ್ಕೆ ಕಾರಣವಾಗುತ್ತೆ. ಆದ ಕಾರಣ ಹೇ ಸ್ವಾಮಿ, ನೀನು ನಮಗೆ ಅಂತಹ ಒಂದು ಸಾಧು ಸಜ್ಜನರ ಭಕ್ತರ ಸಮಾಗಮವನ್ನು ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ಸಾತ್ವಿಕನಾದಂತಹ ಒಬ್ಬ ಜೀವ ಅವನು ಸಜ್ಜನರ ಸಹವಾಸ ಆದರೆ ಏನು ಫಲ ಅಂತ ಹೇಳ್ತಾರೆ. ಇದರಲ್ಲೇ ನಾವು ವಿದುರ ಮೈತ್ರೇಯರ ಸಂವಾದವನ್ನು ಹೇಳ್ಕೊಳ್ತಾ ಇದ್ದೇವೆ. ನಾನಿನ್ನು ಹೇಳಿದೆ, ಇಬ್ಬರು ಜ್ಞಾನಿಗಳು ಸಜ್ಜನರು ಸೇರಿದರೆ ಶಾಸ್ತ್ರದ ವಿಷಯಗಳು, ಭಗವದ್ ವಿಷಯಗಳು, ಒಳ್ಳೆಯ ವಿಷಯಗಳು ಹೊರಗೆ ಬರುತ್ತೆ. ಇಬ್ಬರು ದುಷ್ಟರು ಸೇರಿದರೆ ಏನಾಗುತ್ತೆ, ಕೆಟ್ಟ ವಿಷಯಗಳು ಹೊರಗೆ ಬರುತ್ತೆ. ಯಾರನ್ನ ಹೇಗೆ ಹೊಡಿಬೇಕು, ಯಾರನ್ನ ಹೇಗೆ ಮೋಸ ಮಾಡಬೇಕು, ಸೊಸೆಯನ್ನು ಅತ್ತೆ ಹೇಗೆ ಮೋಸ ಮಾಡಬೇಕು, ಅತ್ತೆನ ಸೊಸೆ ಹೇಗೆ ಮೋಸ ಮಾಡಬೇಕು. ಇಬ್ಬರು ದುಷ್ಟರು ಸೇರಿದರೆ ಸೀರಿಯಲ್ಸಲ್ಲಿಗೆಲ್ಲ ತೋರಿಸೋದು ಅದೇ ಇಬ್ಬರು ಸಜ್ಜನರು ಸೇರಿದರೆ, ಮೈತ್ರೇಯ ವಿದುರರು ಸೇರಿದರೆ, ವಿದುರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಮೈತ್ರೇಯರು ಹೇಳ್ತಾ ಇದ್ದಾರೆ, ಅವರ ಸಂವಾದವೇ ನಾವು ಇವಾಗ ಹೇಳ್ಕೊಳ್ತಾ ಇದ್ದೇವೆ. ಆದ ಕಾರಣ ಒಬ್ಬ ಒಳ್ಳೆ ಸುಜೀವನ ಸಜ್ಜನರ ಸಂಘವಾದಾಗ ಅವನ ಅಂತಃಕರಣ ಏನಾಗ್ಬಿಡತ್ತೆ, ಹೊರಗಿನ ಯಾವ ಒಂದು ಬಾಹ್ಯವಾದಂತಹ ಅನೇಕ ಶಬ್ದಗಳು ಲೌಕಿಕವಾದ ಯಾವುದರಲ್ಲೂ ಅವನ ಮನಸ್ಸು ಹೋಗುವುದಿಲ್ಲ. ಅವನ ಮನಸ್ಸು ಭಗವಂತನಲ್ಲೇ ಲಗ್ನವಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಲಗ್ನವಾಗುತ್ತೋ ಆವಾಗ ನಾವು ಮುನಿಗಳಾಗ್ತೇವೆ, ಅಂದರೆ ಮೌನಿಗಳಾಗ್ತೇವೆ, ಮಾತು ಇಲ್ಲದೇ ಇರುವವರಾಗ್ತೇವೆ. ನಾನೊಬ್ಬನೇ ಮಾತಾಡ್ತಾ ಇದ್ದೀನಿ, ನೀವೆಲ್ಲರೂ ಸುಮ್ಮನೆ ಕೇಳ್ತಾ ಇದ್ದೀರಿ. ಯಾಕೆ? ನೀವು ಭಾಗವತರ ವಿಷಯವನ್ನು ಕೇಳ್ತಾ ಇದ್ದೀರಿ, ಆದ ಕಾರಣ ನೀವು ಮಾತಾಡೋ ಅವಕಾಶ ಇಲ್ಲ. ನನ್ನ ಕೇಳ್ತಾ ಇರೋ ಈ ಭಾಗವತದ ಶಬ್ದಗಳು ನಿಮ್ಮ ಕಿವಿಯಲ್ಲಿ ಹೋಗಿ ತೂರ್ಕೊಳ್ತಾ ಇದೆ. ಇನ್ನು ಬೇರೆ ಯಾವ ಶಬ್ದಗಳು ಕೇಳಲಿಕ್ಕೆ ನಿಮ್ಮ ಕಿವಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾನು ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಮೈಕ್ ಇಲ್ಲದಿದ್ದರೂ ದೇವರು ನನ್ನ ಕಂಠದಲ್ಲೇ ಮೈಕ್ ಕೊಟ್ಬಿಟ್ಟಿದ್ದಾನೆ, ಆದ ಕಾರಣ ತೊಂದರೆ ಇಲ್ಲ. ನನ್ನ ಭಾಗವತದ ನನ್ನ ಶಬ್ದಗಳು ನಿಮ್ಮ ಕಿವಿಯಲ್ಲಿ ಹೋಗಿ ಬೇರೆ ಯಾವುದು ಏನೂ ಕೇಳಿಸದೆ ಮಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಮನಸ್ಸು ಭಗವಂತನಲ್ಲಿ ಲಗ್ನವಾಗುತ್ತೆ, ಭಾಗವತದ ಮೇಲೆ ಲಗ್ನವಾಗುತ್ತೆ.
ನೀವೇನು ಮಾತಾಡಲಿಕ್ಕಾಗಲ್ಲ. ಭಾಗವತ ಮುಗಿಯೋ ಅಷ್ಟು ಮಟ್ಟಿಗೆ ನೀವೆಲ್ಲರೂ ಮುನಿಗಳು, ಮೌನಿಗಳು, ಮಾತಾಡದೆ ಇರುವವರು. ಮೌನ ಅಂತ ಹೇಳಿದರೆ ಏನು? ನಾನು ಮೌನಿನೇ, ನಾನು ಮುನಿನೇ, ನಾನು ಮೌನವೇ. ನಾನು ಮೌನವೇ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀರಲ್ಲ ಅಂದರೆ ನಾನು ಭಗವಂತನ ವಿಷಯನೇ ಮಾತಾಡ್ತಾ ಇದ್ದೀನಿ. ಆದ ಕಾರಣ ನನ್ನ ಮನಸ್ಸು ಭಗವಂತನಲ್ಲೇ ಇದೆ. ಯಾವನು ಮುನಿ, ಯಾವನು ಮೌನಿ ಅಂತ ಹೇಳಿದರೆ ಬಾಹ್ಯವಾದ ಲೌಕಿಕವಾದ ಯಾವನು ವಿಷಯಗಳು ಮಾತನಾಡದೇ ಇರ್ತಾನೋ ಅವನು ಮೌನಿ, ಅವನು ಮುನಿ. ನಾನು ಮಾತನಾಡ್ತಾ ಇದ್ದರೂ ನಾನೂ ಮುನಿ, ನಾನೂ ಮೌನಿ, ನೀವು ಕೇಳ್ತಾ ಇದ್ರು ನೀವು ಮುನಿ ಮೌನಿ. ಆದರೆ ನಾವಿಬ್ಬರು ಮುನಿಗಳ ಮೌನಿಗಳ ಸ್ಥಾನಕ್ಕೆ ಹೋಗೋರಲ್ಲ, ದೃಷ್ಟಾಂತಕ್ಕೆ ಅರ್ಥ ಆಗೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಆದ ಕಾರಣ ಅಧಿಕಾರಿಯಾದ ಸುಜೀವನಿಗೆ ಯಾವಾಗ ಈ ರೀತಿ ಭಗವಂತನ ಒಂದು ವಿಷಯಗಳು ಕೇಳ್ತಾನೆ ಅವನು ಮಾತು ಇಲ್ಲದೆ ಇರುವವನಾಗ್ಬಿಡ್ತಾನೆ. ಅದಕ್ಕೆ ಹೆಚ್ಚು ಈ ಸಾಧು ಸಜ್ಜನರು ಹೆಚ್ಚು ಮಾತಾಡೋದಿಲ್ಲ, ಎಲ್ಲ ಸುಮ್ಮನೆ ಯಾವಾಗೇನೋ ಅವರಿದ್ರಲ್ಲಿ ಅವರು ಇರ್ತಾರೆ. ಅದು ಭಗವದ್ಭಕ್ತರ ಸಾತ್ವಿಕರ ಒಂದು ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತ ಹೇಳ್ತಾ ಯೋ ಮಾಯಯೇದಂ ಪುರುರೂಪಯಾ ಸೃಜತ್ ಬಿವರ್ತಿ ಭೂಯ ಕ್ಷಪಯೇದ ವಿಕ್ರಿಯ ಯದ್ವೇದ ಬುದ್ಧಿ ಸದಿವಾತ್ಮ ಸಂಸ್ಥಯ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಈ ಜಗತ್ತು, ಇದಕ್ಕೆ ಜಗತ್ತಿಗೆ ಪ್ರಪಂಚ ಅಂತ ಹೆಸರು. ನಿಮಗೆ ಭಾಗವತ ಅಂತ ಹೇಳಿದ್ರೆ ತತ್ವ, ಕಥೆಗಳ ಮೂಲಕ ಭಗವತ್ ತತ್ವವನ್ನೇ ಹೇಳ್ತಾರೆ. ಈ ಜಗತ್ತು ಪ್ರಪಂಚ ಅಂತ ಕರೆಯಲ್ಪಡ್ತಾ ಇದೆ. ಯಾಕೆ? ಪ್ರಕೃಷ್ಟವಾಗಿ ಪಂಚಭೇದದಿಂದ ಕೂಡಿದಾದ ಕಾರಣ ಈ ಜಗತ್ತು ಪ್ರಪಂಚ ಅಂತ ಕರೀತಾ ಇದೆ. ಇಂತಹ ಪ್ರಪಂಚಕ್ಕೆ, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಈ ಪಂಚಭೇದಯುಕ್ತವಾದ ಪ್ರಪಂಚವನ್ನು, ಈ ಪ್ರಪಂಚದ ವ್ಯಾಪಾರವನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳಿಂದ ಭಗವಂತ ಈ ಜಗದ್ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ. ಸ್ವಾಮಿ, ಅಂತಹ ಈ ಜಗತ್ತು ನಿನಕ್ಕಿಂತ ಭಿನ್ನವಾಗಿದೆ. ಈ ಜಗತ್ತು ನಿನ್ನ ಅಧೀನದಲ್ಲಿದೆ. ಈ ಜಗತ್ತು ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳು ನಿನ್ನಿಂದ ನಡೆಯುತ್ತಾ ಇದೆ. ನೀನು ಸ್ವತಂತ್ರನಾಗಿದ್ಯಾ. ಅಂತಹ ನಿನ್ನನ್ನು ಹೇ ಭಗವಾನ್ ನಾವು ತಿಳಿದುಕೊಳ್ಳುವಂತಹ ಯೋಗ್ಯತೆ ನಮಗೆ ಎಷ್ಟಿದೆಯೋ ಅಷ್ಟು ತಿಳ್ಕೊಳ್ತೇವೆ. ನಿನ್ನನ್ನು ಸಾಕಲ್ಯವಾಗಿ ಸಮಗ್ರವಾಗಿ ಲಕ್ಷ್ಮೀದೇವಿಯನ್ನೇ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನಿಮಗೆ ವಿಷ್ಣು ಸಹಸ್ರನಾಮದಲ್ಲಿ ಅಪ್ರಮೇಯಾತ್ಮ, ಅಪ್ರಮೇಯ, ಅಸಂಖ್ಯೇಯ ಅಂತ ಹೆಸರಿದೆ. ನಾವು ನಮ್ಮ ಯೋಗ್ಯತಾನುಸಾರ ನಿನ್ನ ಅನುಗ್ರಹದಿಂದ ನಿನ್ನ ಯೋಗ್ಯತೆಯನ್ನು ನಾವು ತಿಳ್ಕೊಳ್ತೇವೆ ಅಂತ ಹೇಳ್ತಾ, ಇನ್ನು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾರೆ, ತ್ವಮೇಕ ಆದ್ಯ ಪುರುಷಃ. ಮೊಟ್ಟ ಮೊದಲು ಪ್ರಳಯ ಕಾಲದಲ್ಲಿ ನೀನು ಒಬ್ಬನೇ ಇದ್ದೀಯ, ಇನ್ನು ಯಾರ್ಯಾರೂ ಇಲ್ಲ. ಮತ್ತು ಶಕ್ತಿ ಶಬ್ದದಿಂದ ಕರೆಯುವ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಈ ಸೃಷ್ಟ್ಯಾದಿ ವ್ಯಾಪಾರಗಳನ್ನು ಬಿಟ್ಟು ನಿನ್ನನ್ನೇ ಹೊಂದಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಜಡ ಪ್ರಕೃತಿಗೂ ಚೇತನ ಪ್ರಕೃತಿಗೂ ಅವಳೇ ಅಭಿಮಾನಿ ದೇವತೆಯಾಗಿದ್ದಾಳೆ. ಲಕ್ಷ್ಮೀದೇವಿಗೆ ಜಡ ಪ್ರಕೃತಿ ಹಾಗೂ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಗೆ ಸೃಷ್ಟಿಸಬೇಕು, ಈ ಜಗತ್ತನ್ನು ಸೃಷ್ಟಿಸಬೇಕು ಅಂತ ಇಚ್ಛೆ ಆಯಿತು. ಆಗ ಲಕ್ಷ್ಮೀದೇವಿ ಭಗವಂತನ ನಿನ್ನ ಅನುಗ್ರಹದಿಂದ ಶ್ರೀಭೂ ದುರ್ಗಾ ರೂಪಳಾಗಿ 3 ರೂಪಗಳನ್ನು ಸ್ವೀಕಾರ ಮಾಡಿದಳು. ಸತ್ವರಜಸ್ತಮೋ ಗುಣಾಭಿಮಾನಿಯಾಗಿ. ಆವಾಗ ಜಡ ಪ್ರಕೃತಿಯ ಅಭಿಮಾನಿಯಾದ ಲಕ್ಷ್ಮೀದೇವಿ ಸತ್ವರಜಸ್ತಮೋ ಗುಣಗಳಾಗಿ ಈ ಜಡ ಪದಾರ್ಥಗಳೆಲ್ಲ ಏರ್ಪಟ್ಟಿತು. ಲಕ್ಷ್ಮೀದೇವಿ ರೂಪದಿಂದ ಚೇತನ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿಯಿಂದ ಮಹತ್ತತ್ವವಾದಂತಹ ಬ್ರಹ್ಮದೇವರು, ವಾಯುದೇವರು ಇವರೆಲ್ಲ ಹುಟ್ಟಿದರು. ಅಂದರೆ ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಗಳು ಬ್ರಹ್ಮವಾಯುಗಳು, ಆ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವಾಭಿಮಾನಿ ದೇವತೆಗಳು ಗರುಡಶೇಷ ರುದ್ರರು. ಆ ಅಹಂಕಾರ ತತ್ವದಲ್ಲಿ ಮತ್ತು 3 ಪ್ರಭೇದಗಳು, ವೈಕಾರಿಕ, ತೈಜಸ, ತಾಮಸ ಅಹಂಕಾರ ಅಹಂಕಾರಗಳು. ತಾಮಸ ಮತ್ತು ತಾಮಸ ಅಹಂಕಾರದಿಂದ ಪಂಚಭೂತಗಳು, ವೈಕಾರಿಕ ಅಹಂಕಾರದಿಂದ ಇಂದ್ರಿಯಾಭಿಮಾನಿ ದೇವತೆಗಳು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿತು. ಇವೆಲ್ಲವೂ ಕೂಡ ಈ ಚರಾಚರಾತ್ಮಕವಾದ ಜಗತ್ತು, ಇವೆಲ್ಲದರ ಒಂದು ಸೇರಿ ಈ ಚರಾಚರಾತ್ಮಕವಾದ ಜಗತ್ತು ಇದೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ
ಲಯ ಎಲ್ಲವನ್ನೂ ನಿನ್ನಿಂದ ನಡೀತಾ ಇದೆ, ಎಲ್ಲದಕ್ಕೂ ನೀನು ಕಾರಣಭೂತನಾಗಿದ್ದೀಯ. ಅಂತಹ ಸ್ವಾಮಿ ನಿನಗೆ ನಮಸ್ಕಾರ. ಇನ್ನು ನಾವೇನು ಮಾಡ್ತಾ ಇದ್ದೇವೆ, ಪ್ರತಿಯೊಂದು ಅವಸ್ಥೆಯಲ್ಲಿ ನಮಗೆ 3 ಅವಸ್ಥೆಗಳಿದೆ. ನಾನು ರುದ್ರಗೀತೆಯಲ್ಲಿ ಇರೋ ವಿಷಯವನ್ನೇ ಅದನ್ನು ಸರಳೀಕರಣ ಮಾಡಿ ಭಾಳ ಅದನ್ನು ಫಿಲ್ಟರ್ ಮಾಡಿ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಇದ್ದಿದ್ದಾಗ ಹೇಳಿಬಿಟ್ರೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಇಲ್ಲಿ ನಮಗೆ 3 ಅವಸ್ಥೆಗಳಿದೆ. ಅದಕ್ಕೆ ಶ್ಲೋಕಗಳು ಕೂಡ ಓದೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಶ್ಲೋಕ ಓದಿದ್ರೆ ಅರ್ಥ ಆಗಲ್ಲ, ಟೈಮ್ ವೇಸ್ಟು, ನಿದ್ದೆ ಬರುತ್ತೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕಾಗಿ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ನಮಗೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಜಾಗೃತಾವಸ್ಥೆ ಎಚ್ಚರದಿಂದ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ. ಜಾಗೃತಾವಸ್ಥೆಯಲ್ಲಿ ಭಗವಂತ ನಮ್ಮ ಬಲಗಣ್ಣಿನ ತುದಿಯಲ್ಲಿ ವಿಶ್ವನಾಮಕನಾಗಿದ್ದು ನಮ್ಮನ್ನು ನಾನು ಪುರಾಣ ಹೇಳುವಂತೆ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಕೇಳುವಂತೆ ಮಾಡ್ತಾ ಇದ್ದಾನೆ. ಅದೇ ಭಗವಂತ ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿ ಬಂದು ತೈಜಸನಾಮಕನಾಗಿ ನಮಗೆ ಸ್ವಪ್ನಗಳನ್ನು ಸೃಷ್ಟಿ ಮಾಡ್ತಾನೆ. ಅದೇ ತೈಜಸನಾಮಕ ಭಗವಂತ ನಮಗೆ ನಿದ್ದೆ ಬರುತ್ತೆ, ಗಾಢವಾದ ನಿದ್ದೆ, ಸ್ವಪ್ನ ಇಲ್ಲ, ಗೊರಿಕೆ ಇಲ್ಲ, ಏನಿಲ್ಲ, ಸೌಂಡ್ ಸ್ಲೀಪ್, ಸುಷುಪ್ತಿ ಅವಸ್ಥೆ ಅಂತ ಹೇಳ್ತೇವೆ. ಆ ನಿದ್ದೆ ಅದು ಸುಷುಪ್ತಿ ಅವಸ್ಥೆ. ಸ್ವಪ್ನಾವಸ್ಥೆ ಪ್ರೇರಕ ನಿಯಾಮಕ ತೈಜಸನಾಮಕ ಭಗವಂತ, ಜಾಗೃತಾವಸ್ಥೆ ಪ್ರೇರಕ ನಿಯಾಮಕ ವಿಶ್ವನಾಮಕ ಭಗವಂತ. ಅವೆರಡೂ ನಮಗೆ ತಿಳಿಯುತ್ತೆ. ಜಾಗೃತಾವಸ್ಥೆಯಲ್ಲಿ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಸ್ವಪ್ನದಲ್ಲೂ ಅಯ್ಯೋ ನನಗೆ ಈ ಸ್ವಪ್ನ ಬಂತು ಅಂತ ಹೇಳ್ತೇವೆ, ಒಳ್ಳೆಯ ಸ್ವಪ್ನ, ಕೆಟ್ಟ ಸ್ವಪ್ನ. ಆದರೆ ಸುಷುಪ್ತಿ ಅವಸ್ಥೆ ಒಳ್ಳೆ ನಿದ್ದೆ ಬಂತು, ನಾವು ಜಾಗೃತಾವಸ್ಥೆಯಲ್ಲಿ ವಿಶ್ವನಾಮಕ ಭಗವಂತನನ್ನು ಸ್ಮರಿಸಬೇಕು. ತೈಜಸಾವಸ್ಥೆಯಲ್ಲಿ ಅಪ್ಪ ನನಗೆ ಸ್ವಪ್ನಗಳು ಕೊಟ್ಟು ನನ್ನ ಅನುಭವವನ್ನು ಕೊಟ್ಟಿದ್ಯಾ ಅಂತ ತೈಜಸನಾಮಕ ಭಗವಂತನನ್ನು ಸ್ಮರಿಸಬೇಕು. ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ ಅಂದರೆ ಗಾಢವಾದ ನಿದ್ರೆಯನ್ನು, ನಮಗೆ ನಿದ್ದೆ ಹೋದ್ರೇ ಮೈ ಹಗುರಾಗತ್ತೆ, ಶ್ರಮ ಹೋಗುತ್ತೆ. ಆವಾಗ ಇದೇ ತೈಜಸನಾಮಕ ಭಗವಂತ ಹೃದಯದಲ್ಲಿ ಬಂದು ಪ್ರಾಜ್ಞನಾಮಕನಾಗಿ ನಮಗೆ ನಿದ್ದೆಯನ್ನು ಕೊಡ್ತಾನೆ. ನಾವು ಆ ಸುಷುಪ್ತಿ ಗಾಢ ನಿದ್ರಾವಸ್ಥೆಯಲ್ಲಿ ಪ್ರಾಜ್ಞನಾಮಕ ಭಗವಂತನನ್ನು ಆಲಿಂಗನ ಮಾಡಿಕೊಂಡು ಮಲಗಿರ್ತೇವೆ. ನಮ್ಮ ನಿದ್ದೆ ಪೂರ್ತಿ ಆದರೆ ಎಚ್ಚರ ಆಗುತ್ತೆ. ಈ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಭಗವಂತನ ನಾವು ಸ್ಮರಿಸುವುದಕ್ಕೆ ಪ್ರಯತ್ನ ಪಟ್ಟರೆ, ಶಾಸ್ತ್ರಜ್ಞಾನದಿಂದ ಜಾಗೃತಾವಸ್ಥೆಯಲ್ಲಿ ವಿಶ್ವನಾಮಕ ಭಗವಂತ ಪ್ರೇರಕನಾಗಿದ್ದಾನೆ, ಸ್ವಪ್ನಾವಸ್ಥೆಯಲ್ಲಿ ತೈಜಸನಾಮಕ ಭಗವಂತ ಪ್ರೇರಕನಾಗಿದ್ದಾನೆ ಅಂತ ಇದ್ದರೂ ನಮಗೆ ಗಾಢವಾದ ನಿದ್ರೆ ಕೊಡುವ ಸುಷುಪ್ತಿ ಅವಸ್ಥೆಯನ್ನು ಕೊಡುವ ಭಗವಂತ ಪ್ರಾಜ್ಞನಾಮಕ ಭಗವಂತ. ನಾವೇನು ಮಾಡಬೇಕು, ನಿದ್ರಾವಸ್ಥೆಯಲ್ಲಿ ಏನು ಇರೋ ಉಸಿರಾಡುವ ಹೆಣದಂತೆ ಬಿದ್ದಿರ್ತೇವೆ. ಎಚ್ಚರ ಆದಮೇಲೆ ಒಳ್ಳೆ ನಿದ್ದೆ ಬಂತು, ಆವಾಗ ನಾವೇನು ಹೇಳ್ತೇವೆ, ಒಳ್ಳೆ ಎ ಸಿಲ್ ಮಲಗಿದೆ ಅದಕ್ಕೆ ನಿದ್ದೆ ಬಂತು, ಇದಕ್ಕೆ ನಿದ್ದೆ ಬಂತು. ಅದಲ್ಲ, ನಾವು ಎದ್ದ ಕೂಡಲೇ ಪ್ರಾಜ್ಞನಾಮಕ ಭಗವಂತನಿಂದ, ಅವನ ಅನುಗ್ರಹದಿಂದ, ಸುಷುಪ್ತಿ ಅವಸ್ಥೆಯ ನಿಯಾಮಕನಾದ ಪ್ರಾಜ್ಞನಾಮಕ ಭಗವಂತನಿಂದ ನನಗೆ ಇವತ್ತು ಒಳ್ಳೆಯ ನಿದ್ದೆ ಬಂತು, ಹೇ ಪ್ರಾಜ್ಞನಾಮಕ ಭಗವಂತನೇ ನಿನಗೆ ನಮಸ್ಕಾರ ಅಂತ ಮಾಡಬೇಕು. ಇದು ಈ ರೀತಿ ಭಗವಂತನನ್ನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನನ್ನು ಯಾವುದೋ ಒಂದು ರೂಪದಿಂದ, ಯಾವುದೋ ಒಂದು ನಾಮದಿಂದ, ಯಾವುದೋ ಒಂದು ನೆಪದಿಂದ ಭಗವಂತನನ್ನು ಸ್ಮರಿಸುತ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಾಮಿ ಎಲ್ಲದಕ್ಕೂ ಎಲ್ಲರಿಗೂ ನೀನೇ ಗತಿಯಾಗಿದ್ಯ, ನೀನೇ ಸರ್ವಸ್ವಾಮಿಯಾಗಿದ್ಯಾ, ಎಲ್ಲರ ಜೀವನ ಬಿಂಬರೂಪಿಯಾಗಿದ್ಯಾ. ಆದ ಕಾರಣ ನೀನೇ ಎಲ್ಲರಿಗೂ ಸ್ವಾಮಿ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನೀನೇ ಎಲ್ಲರಿಗೂ ಸ್ವಾಮಿಯಾಗಿದ್ಯಾ ಅಂತ ಹೇಳಿ ಶ್ರೀಹರಿಯನ್ನು ಸ್ತೋತ್ರ ಮಾಡಿರಿ ಅಂತ ಹೇಳಿ ಪ್ರಚೇತಸರಿಗೆ ರುದ್ರದೇವರು ಹೇಳ್ತಾ ಇದ್ದಾರೆ. ಹೀಗೆ ಧ್ಯಾನ ಮಾಡಿ, ಹೀಗೆ ಪೂಜೆ ಮಾಡಿ ಭಗವಂತನನ್ನು ಯೋಗಾದೇಶ ಮುಪಾಸಾದ್ಯ ಧಾರಯಂತೋ ಮುನಿವ್ರತಾ ಸಮಾಹಿತಧಿಯ ಸರ್ವೇ ಏದದಭ್ಯಸತಾದೃತಾ. ಇದಕ್ಕೆ ರುದ್ರದೇವರು ಪ್ರಚೇತಸರಿಗೆ ಉಪದೇಶ ಮಾಡಿದ ಈ ರುದ್ರಗೀತೆಗೆ ಯೋಗಾದೇಶ ಅಂತ ಹೆಸರು. ಇದನ್ನು ನೀವು ಉಪದೇಶ ತಗೊಂಡಿದ್ದೀರಾ, ಮನಸ್ಸಿನಲ್ಲಿ ನಿಲ್ಲಿಸಿ ಧ್ಯಾನ ಮಾಡಿ ಅಭ್ಯಾಸ ಮಾಡಿರಿ, ನಿಮಗೆ ಒಳ್ಳೆಯದಾಗತ್ತೆ. ಇದರನ್ನೇ ಹಿಂದೆ ಇದಮಾಹ ಫಲಶ್ರುತಿ ಹೇಳ್ತಾ ಇದ್ದಾನೆ. ಇದಮಾಹ ಪುರಾಸ್ಮಾಕಂ ಭಗವಾನ್ ವಿಶ್ವಸೃಕ್ಪತಿ ಭೃಗ್ವಾದೀನಾಂ ಆತ್ಮಜಾನಾಂ ಶಿಶ್ರುಕ್ಷು ಸಂಶಿಶ್ರುಕ್ಷತಾಂ. ಹಿಂದೆ ಸೃಷ್ಟಿ ಮಾಡಬೇಕೆಂದು ಬಯಸಿದಂಥ ಬ್ರಹ್ಮದೇವರು ತಮ್ಮ ಮಕ್ಕಳಾದ ಭೃಗು ಮೊದಲಾದ ಇವರೆಲ್ಲರಿಗೂ ಪ್ರಜಾಪತಿಗಳು ಇವರಿಗೆ
ಪ್ರಜೆಗಳನ್ನು ಸೃಷ್ಟಿಸು, ಅದಕ್ಕೆ ಅನುಕೂಲವಾಗುವಂತೆ ಈ ಯೋಗಾದೇಶವನ್ನೇ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಉಪದೇಶ ಮಾಡಿದ್ದಾರೆ. ಪ್ರಜಾಸೃಷ್ಟಿಯಲ್ಲಿ ಪ್ರೇರಿತರಾದ ನಾವೆಲ್ಲರೂ, ಅಂದರೆ ರುದ್ರದೇವರು ಪ್ರಜಾಪತಿ, ಹೀಗೆ ನಾವೆಲ್ಲ ಎಲ್ಲರೂ ಕೂಡ ಈ ಸ್ತೋತ್ರವನ್ನು ಜಪಿಸಿ ಅಜ್ಞಾನವನ್ನು ಕಳೆದುಕೊಂಡು ನಾವು ಭಗವಂತನ ಅನುಗ್ರಹದಿಂದ ಬಗೆಬಗೆಯಾದಂತಹ ಪ್ರಜೆಗಳನ್ನು ನಾವು ಸೃಷ್ಟಿಸಿದ್ದೇವೆ. ಅಥೇದಂ ನಿತ್ಯದಾ ಯುಕ್ತೋ ಜಪನ್ನವಹಿತಃ ಪುಮಾನ್ ಅಚಿರಾಶ್ರೇಯ ಆಪ್ನೋತಿ ವಾಸುದೇವ ಪರಾಯಣಃ. ಶ್ರೀಹರಿಯಲ್ಲಿ ಆಸಕ್ತನಾಗಿ ಏಕಾಗ್ರ ಚಿತ್ತನಾಗಿ ಯೋಗಾಭ್ಯಾಸ ಮಾಡಿದ ಚೇತನನು ಪ್ರತಿದಿನವೂ ಇದನ್ನು ಜಪ ಮಾಡ್ತಾ ಬಂದಲ್ಲಿ ಭಗವಂತ ಅವನಿಗೆ ಶ್ರೇಯಸ್ಸನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನ ನೌರ್ಯಸನಾರ್ಣವಂ. ಎಲ್ಲ ಶ್ರೇಯಸ್ಸುಗಳಕ್ಕಿಂತ ನಮಗೆ ಯಾವುದು ಒಳ್ಳೆಯದು ಅಂತ ನಾವು ಅಂದ್ಕೊಳ್ತೇವೋ ಎಲ್ಲ ಶ್ರೇಯಸ್ಸುಗಳಕ್ಕಿಂತ ಭಗವಂತನ ಜ್ಞಾನವೇ, ಶ್ರೀಹರಿಯ ಜ್ಞಾನವೇ ಅತ್ಯುತ್ತಮ ಶ್ರೇಯಸ್ಸಾಗಿದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ನಮಗೆ ಯಾವುದು ಶ್ರೇಯಸ್ಸು ಅಂದರೆ ಭಗವಂತನ ಜ್ಞಾನವೇ ಶ್ರೇಯಸ್ಸವಾಗಿದೆ. ನಾವು ಈ ಸಂಸಾರ ಸಾಗರವನ್ನು ದಾಟಬೇಕು ಅಂತ ಹೇಳಿದರೆ ಭಗವಂತನ ಜ್ಞಾನವೆಂಬ ಹಡಗಿನ ಸಹಾಯವನ್ನು ತಗೊಂಡು ಸುಖವಾಗಿ ಸಂಸಾರ ಸಾಗರವನ್ನು ನಾವು ದಾಟಬಹುದು ಅಂತ ರುದ್ರದೇವರು ಹೇಳ್ತಾ, ಯೈದಂ ಶ್ರದ್ಧೆಯ ಯುಕ್ತೋ ಮದ್ಗೀತಂ ಭಗವತ್ಸ್ತವಂ ಅಧೀಯಾನೋ ದುರಾರಾಧ್ಯಂ ಹರಿಮಾರಾಧಯತ್ಯಸೌ ವಿಂದತೆ ಪುರುಷೋ ಅಮುಷ್ಮಾದ್ಯದ್ಯದಿಚ್ಛತಿ ಸತ್ವರಂ ಗೀತಾತ್ ಸುಪ್ರೀತ ಶ್ರೇಯಸಾಮೇಕ ವಲ್ಲಭಾತ್. ಯಾವನಾದರೆ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ ರುದ್ರದೇವರು, ಯಾರಾದರೆ ನಾನು ಹೇಳಿದ ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾನೋ ಅವನು ಭಗವಂತನನ್ನು ಆರಾಧಿಸುತ್ತಾನೋ ಅವನು ಶ್ರೀಹರಿಯನ್ನು ಒಲಿಸಿಕೊಳ್ತಾನೆ, ಅವನಿಗೆ ಶ್ರೀಹರಿ ಅನುಗ್ರಹ ಮಾಡ್ತಾನೆ. ಆ ಶ್ರೀಹರಿ ಒಲಿದು ಅವನಿಗೆ ಏನು ಅಪೇಕ್ಷೆ ಪಡ್ತಾನೋ ಅವನ್ನೆಲ್ಲವನ್ನು ಭಗವಂತ ಕೊಡ್ತಾನೆ. ಇದನ್ನು ಯಾರಾದರೆ ಪ್ರಾತಃ ಕಾಲದಲ್ಲಿ ಎದ್ದು ಈ ರುದ್ರಗೀತೆಯನ್ನು ಯೋಗಾದೇಶವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಹೇಳ್ತಾರೋ ಕೇಳ್ತಾರೋ ಅವರು ಕರ್ಮಬಂಧದಿಂದ ಮುಕ್ತರಾಗುತ್ತಾರೆ ಅಂತ ಹೇಳ್ತಾ, ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧಯಾನ್ವಿತಃ ಶೃಣುಯಾತ್ ಶ್ರಾವಯೇನ್ಮರ್ತ್ಯೋ ಮುಚ್ಯತೆ ಕರ್ಮಬಂಧನೈ ಗೀತಂ ಮಯೇದಂ ನರದೇವನಂದನಾಃ ಪರಸ್ಯ ಪುಂಸಃ ಪರಮಾತ್ಮನಃ ಸ್ತವಂ ಜಪಂತ ಏಕಾಗ್ರಧಿಯಸ್ತಪೋ ಮಹಚ್ಚರಧ್ವಮಂತೆ ತತ ಆಪ್ಸ್ಯತೇಪ್ಸಿತಂ. ಹೇ ರಾಜಪುತ್ರರೇ, ಪ್ರಾಚೀನ ಬರ್ಹಿ ಮಕ್ಕಳಾದಂತಹ ಪ್ರಚೇತಸರೇ, ಶ್ರೀಹರಿಯೇ ಪುರುಷೋತ್ತಮನಾಗಿದ್ದಾನೆ. ಅಂತಹ ಪುರುಷೋತ್ತಮನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಅವನ ಸ್ತೋತ್ರವನ್ನೇ ನಾನು ನಿಮಗೆ ಹೇಳಿದ್ದೇನೆ. ಪ್ರಳಯ ಕಾಲದಲ್ಲಿ ಅವನೊಬ್ಬನೇ ಇರ್ತಾನೆ ಎಚ್ಚರದಿಂದ. ನಾವು ಅವನನ್ನೇ ಧ್ಯಾನಿಸಬೇಕು, ಮತ್ತೊಂದು ಧ್ಯಾನಿಸದೆ ಅವನನ್ನೇ ಜಪಿಸುತ್ತಾ ನೀವು ಭಗವಂತನಿಗೆ ಪ್ರೀತಿಕರವಾದ ತಪಸ್ಸನ್ನು ಮಾಡಿ ನಿಮ್ಮ ಅವಸಾನ ಕಾಲದಲ್ಲಿ ಅವನು ನಿಮ್ಮ ಅಭೀಷ್ಟಗಳನ್ನೆಲ್ಲ ಕೊಡ್ತಾನೆ. ನಿಮ್ಮ ಹಿತಕ್ಕಾಗಿಯೇನೇ ನಾನು ಇದನ್ನು ನಿಮಗೆ ಉಪದೇಶ ಮಾಡಿದ್ದೇನೆ ಎಂದು ರುದ್ರದೇವರು ಪ್ರಚೇತಸರಿಗೆ ಹೇಳಿದರು ಎಂಬಲ್ಲಿ ರುದ್ರಗೀತ ಮತ್ತು 24ನೇ ಅಧ್ಯಾಯ ಮುಗಿತು ಅಂತ ಹೇಳ್ತಾ, ನಾಳೆ 25ನೇ ಅಧ್ಯಾಯ 4ನೇ ಸ್ಕಂದದಲ್ಲಿ ಮೈತ್ರೇಯ ಉವಾಚ ಅಂತ ಹೇಳ್ತಾರೆ. ಮೈತ್ರೇಯರು ವಿದುರರಿಗೆ ಹೇಳ್ತಾರೆ, ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಹೇಳ್ತಾರೆ. ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.